ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಇಂದು ವಿಶಾಲವಾಗಿರ್ತಕ್ಕಂಥ ಈ ಸುಧಾರಿತ ಸಮುದಾಯವನ್ನು ಶ್ರೀ ಸಹ ಜಾಗ ಇರಲಿಲ್ಲ. ಅಲ್ಲಿ ಒಂದು ಮಂಟಪವನ್ನು ಹಾಕಿ ಸಿದ್ದೇಶ್ವರ ದೇವಸ್ಥಾನ ಹಾಕಿ ಹೋಗಿದ್ರು. ಇವತ್ತು ಸಿದ್ದೇಶ್ವರ ಸಂಸ್ಥೆ ಅಧ್ಯಕ್ಷರಾದ ಬಸವನಗೌಡರು ಯಶಸ್ವಿಯಾಗಿ ಸಿದ್ದೇಶ್ವರ ಸಂಸ್ಥೆಯ ಅಧ್ಯಕ್ಷರಾಗಿ ಈ ಸಿದ್ದೇಶ್ವರ ಸಂಸ್ಥೆಯ ಬಹಳ ಉನ್ನತ ಮಟ್ಟಕ್ಕೆ ಬೆಳೆಸಿ ಹೋಗುವವರು ಕಟ್ಟಿದಂಥ ಸಿದ್ದೇಶ್ವರ ಸಂಸ್ಥೆ. ಇವತ್ತು ಡಾಕ್ಟರ್ ನಾವು ನೆನೆಸಿಕೊಳ್ಬೇಕು. ಜಮ್ಮು ಮತ್ತು ಪಂಜಾಬ್, ರಾಜಸ್ಥಾನ್ ಗಡಿಯಲ್ಲಿ ಡ್ರೋನ್ ಮತ್ತು ಶೆಲ್ ದಾಳಿಯನ್ನು ಜನಸಾಮಾನ್ಯರ ಮೇಲೆ ಮಾಡಿರುತ್ತಾರೆ. ಅದಕ್ಕೆ ಉತ್ತರವಾಗಿ ಸಿಂಧೂರ್ 2 ಆಪರೇಷನ್ ಮಾಡಿ ಪಾಕಿಸ್ತಾನದ ವಾಯುನೆಲೆಗಳನ್ನು 11 ವಾಯುನೆಲೆಗಳನ್ನು ನಾಶ ಮಾಡಿ ಅವರಿಗೆ ತಕ್ಕ ಉತ್ತರವನ್ನು ನಮ್ಮ ಸೈನಿಕರು ಮಾಡಿರುತ್ತಾರೆ. ಅವರಿಗೆ ಮನೋಬಲ ಹೆಚ್ಚಿಸಲು ಭಾರತದ ಪ್ರತಿಯೊಬ್ಬ ಪ್ರಜೆಯ ಕರ್ತವ್ಯ. ನಮ್ಮ ದೇಶ, ನಮ್ಮ ರಾಷ್ಟ್ರಧ್ವಜ ಮತ್ತು ನಮ್ಮ ರಾಷ್ಟ್ರಗೀತೆಗೆ ಗೌರವ ಕೊಡುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಮಾಡಿಕೊಂಡು ದೇಶದ ಅಭಿವೃದ್ಧಿ ದೃಷ್ಟಿಯಿಂದ, ದೇಶದ ರಕ್ಷಣೆ ದೃಷ್ಟಿಯಿಂದ ಬೇರೆ ದೇಶವರು ನಮ್ಮ ಮೇಲೆ ಅಟ್ಯಾಕ್ ಮಾಡಿದರೂ ಕೂಡ ಅವ್ರನ್ನ ಯಾವುದೇ ರೀತಿಯಿಂದ ನಮ್ಮ ಶಸ್ತ್ರಾಸ್ತ್ರಗಳಿಂದ, ನಮ್ಮ ಒಂದು ವ್ಯವಸ್ಥೆಯಿಂದ, ಅಭಿವೃದ್ಧಿಯಿಂದ ನಾವು ಏನು ಮಾಡಬೇಕು ಅನ್ನೋ ದೇಶದಿಂದ ಎಲ್ಲ ರೀತಿಯಿಂದ ರಕ್ಷಣೆ. ಅಷ್ಟು ನಮ್ಮ ಜನಸಂಖ್ಯೆ ನೋಡ್ಕೊಂಡು ಅವ್ರು ಹೆದರ್ಕೊಂಡ್ಬಿಟ್ಟಿರ್ತಾರೆ. ಅವರಲ್ಲಿ ಅಷ್ಟೊಂದು ತಾಕತ್ತಿಲ್ಲ. ಅವರೊಂದು ಬೆನ್ನು ಕೊಟ್ಟಂತ ಹೋಗೋಂಥ ಜನರು, ಎದೆ ಕೊಟ್ಟಂತ ಹೋಗೋಂಥ ನಮ್ಮ ಹಿಂದೂಸ್ತಾನ್ ಆರ್ಮಿ ಇರ್ತಾರ ಮುಂದೆ ಎದೆ ಕೊಟ್ಟು ಹೋಗುವಂಥ ಜನ ಅಲ್ಲ, ಹಿಂದೆ ಬೆನ್ನು ಕೊಟ್ಟುವಂಥ, ಬೆನ್ನಿಗೆ ಚೂರಿ ಹಾಕುವಂಥ ಪಾಕಿಸ್ತಾನದವರು. ಒಂದು ಸಣ್ಣ ದೇಶ ಇಟ್ಟುಕೊಂಡು ಇಷ್ಟೊಂದು ಸಣ್ಣ ಪುಟ್ಟ ಕೆಲಸ ಮಾಡ್ತಾ ಇದ್ದಾರೆ. ಈ ಕೆಲಸಕ್ಕೆ ನಾವು ಬಗ್ಗೋದಿಲ್ಲ. ಅದಕ್ಕೆ ಏನು ಹೋರಾಟ ಮಾಡಬೇಕು, ಏರ್ಫೋರ್ಸ್ ಆ ಕ್ಷಿಪಣಿ ಬೀಳ್ದಂಗೆ ನೋಡ್ಕೊಂಡೈತಿ. ಅದು ಬಹಳ ಮುಖ್ಯ. ಇಷ್ಟೊತ್ತಿಗೆ ಸುಮಾರು ಒಂದು 50,000 ಜನ ಸಾಕಿರ್ತೀವಿ. ಅದಕ್ಕೆ ಅಂಥ ಒಂದು ಘಟನೆ ಆಗದಂಗೆ ನಮ್ಮ ದೇಶದ ಏರ್ಫೋರ್ಸ್, ನೇವಿ, ಆರ್ಮಿ ಇವು 3 ಮಾಡ್ತಾ ಇದ್ದವು. ಅವರಿಗೆ ಆತ್ಮಸ್ಥೈರ್ಯ ತುಂಬುವಂಥ ಒಂದು ಕಾರ್ಯಕ್ರಮ ನಾವೆಲ್ಲರೂ ಮಾಡ್ತಾ ಇದ್ದೀವಿ. ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.